ನಮ್ಮೂರು ಬೆಂಗಳೂರು. ಹೂ ಆರ್ ವಿ? ಆರ್ಸಿಬಿ. ನಮ್ಮೂರು ಬೆಂಗಳೂರು. ಹೂ ಆರ್ ವಿ? ಆರ್ಸಿಬಿ. ಬಟ್ಲರ್ ಚೆನ್ನಾಗಿ ಆಡ್ದ ಮ್ಯಾಚ್. ವಿರಾಟ್ ಕೊಹ್ಲಿ ಸ್ವಲ್ಪ ಫೇಲ್ ಆಗಿದ್ವಿ. ನೆಕ್ಸ್ಟ್ ಮ್ಯಾಚ್ ಸರಿ ಆಡ್ತಾರೆ ಅವರು. ವಿ ಆರ್ ಫುಲ್ಲಿ ಕಾನ್ಫಿಡೆಂಟ್ ದಟ್ ವಿರಾಟ್ ಕೊಹ್ಲಿಗೆ ಬಿಸಿಬೇಳೆ ಬಾತ್ ತಿನ್ನಿಸಿ ಗ್ಯಾರಂಟಿ ವಿನ್ ಆಗ್ತೀವಿ ನೆಕ್ಸ್ಟ್ ಕಪ್. ನೆಕ್ಸ್ಟ್ ಕಪ್ ಇಲ್ಲ, ಇದೇ ಕಪ್. ನಿಮ್ಮ ಚಾನೆಲ್ ವಿರಾಟ್, ನಿಮ್ಮ ಚಾನೆಲ್ ಮುಖಾಂತರ ವಿರಾಟ್ ಕೊಹ್ಲಿಗೆ ಇನ್ಫಾರ್ಮೇಶನ್ ಕೊಡಿ. ವಿದ್ಯಾರ್ಥಿ ಭವನ್ ಮಸಾಲಾ ಡೋಸಾ ತಿನ್ಲಿಕ್ಕೆ ಹೇಳಿ ಅವರಿಗೆ. ವಿದ್ಯಾರ್ಥಿ ಭವನ್ ಮಸಾಲಾ ಡೋಸಾ ತಿನ್ಕೊಂಡು ಅವ್ರು ಬರಬೇಕು. ಅವ್ರು ನಮ್ಮ ಮ್ಯಾಚ್ ವಿನ್ನೇ ಆಗ್ತಾರೆ, 100% ವಿನ್ ಆಗ್ತಾರೆ. ಅವ್ರು ಒಬ್ಬರಿಗೆ ಹೋಗ್ಬಾರ್ದು, ಅನುಷ್ಕಾ ಶರ್ಮಾ ಕರ್ಕೊಂಡು ಹೋಗ್ಬೇಕು. Tough luck. But I hope RCB will come back next game and will rock it. So they won last 2 matches and they lost this match. Yeah, I don't know what is happening this ground. It's just, I hope they'll win next match against Mumbai, which is in Wankhede, and they'll come home strong. So expecting whether they'll win this season. I hope they come to the playoffs. Then we should see. We'll win. ಲಾಸ್ಟ್ 2 ಮ್ಯಾಚಸ್ ವಂಡರ್ಫುಲ್, ಬಟ್ ದಿಸ್ ಟೈಮ್ ಡೆಫಿನೆಟ್ಲಿ ಸ್ವಲ್ಪ ಬ್ಯಾಟಿಂಗ್ ಅಲ್ಲೇ ಹಿಂದ್ಗಡೆ ಆಯಿತು. ಸ್ಟಾರ್ಟಿಂಗ್ ಪ್ರಾಬ್ಲಮ್ ವಿತ್ ಬ್ಯಾಟ್ ಆ್ಯಂಡ್ ಬಾಲ್ ಬೋತ್ ಟುಗೆದರ್. ಬಟ್ ಡೆಫಿನೆಟ್ಲಿ ಕಪ್ ನಮ್ದೇ ಈ ಸಲ. ಲಾಸ್ಟ್ ಐ ಥಿಂಕ್ ವಿ ನೆವರ್ ಒನ್ ಅಲ್ಲ, ವಿ ನೆವರ್ ಒನ್. ಸೊ ಬಟ್ ದಿಸ್ ಟೈಮ್ ಡೆಫಿನೆಟ್ಲಿ 99% ಚಾನ್ಸಸ್ ಆರ್ ದೇರ್, 1% ಲಕ್. 10th ಏಪ್ರಿಲ್ ಮ್ಯಾಚ್ ನಾವು ವಿನ್. ಜೋಶ್ 10th ಏಪ್ರಿಲ್ ಮ್ಯಾಚ್ ವಿನ್ ಆಗಲಿಲ್ಲ, ನಾವು ಬೆಟ್ ಕಟ್ತೀವಿ. ಈಗ ಸೀರೀಸ್ ವಿನ್ ಆಗ್ತಾರೆ. ವಿನ್ ಆಗದಿದ್ರು ನಾವು ಸೆಕೆಂಡ್ ಇಡ್ತೀವಿ. ವಿನ್ ಆಗಲೇಬೇಕು, ಇಲ್ಲಾಂದ್ರೆ ನಾವು ರನ್ನರ್ ಅಪ್ ಇರ್ತೀವಿ. ಬಟ್ ನೆಕ್ಸ್ಟ್ ಮ್ಯಾಚ್ ನಮ್ಗೆ ವಿನ್ ಆಗಬೇಕು. ಸ್ವಲ್ಪ ಆದರೂ ಅವ್ರು ಹಾರ್ಡ್ ವರ್ಕ್ ತೋರಿಸಿದ್ರೆ, ಸ್ಟ್ರಗಲ್ ಮಾಡಿದಿದ್ರೆ ಇಟ್ ವಾಸ್ ಅ ಈಸಿ ಮ್ಯಾಚ್. ಬಟ್ ದೇ ಹ್ಯಾವ್ ರಿಯಲಿ ಇಗ್ನೋರ್ಡ್ ಇಟ್. ಆ್ಯಕ್ಚುಲಿ ಸ್ವಲ್ಪ ಆದರೂ ಅವ್ರಿಗೆ ಸ್ವಲ್ಪ ಸೀರಿಯಸ್ನೆಸ್ ಆಗಿ ಆಡಬೇಕಿತ್ತು. ಬಟ್ ಎನಿವೇಸ್ ನಾವು RCB ಸಪೋರ್ಟರ್ಸು ಡೆಫಿನೆಟ್ಲಿ ವಿ ವಿಲ್ ವೇಟ್ ಫಾರ್ ದಟ್ ಕಪ್. ಈ ಸಲನೂ ಕಪ್ ನಮ್ದೇ. ನೆಕ್ಸ್ಟ್ ಟೈಮ್ ನಾವು ಖಂಡಿತ ಮಾಡ್ತೀವಿ, ತುಂಬಾ ಚೆನ್ನಾಗಿ ಮಾಡ್ತೀವಿ. ವಿರಾಟ್ ಸೋತ್ರು ಏನೇ ಆದ್ರೂ ವಿಲ್ ಆಲ್ವೇಸ್ ಸಪೋರ್ಟ್ RCB. ಮ್ಯಾಚ್ ಗೆದ್ದಿದ್ದಕ್ಕೆ ನಮ್ಗೆ ತುಂಬಾ ಖುಷಿ ಇದೆ. ಹೋಮ್ ಗ್ರೌಂಡ್ ಅಲ್ಲಿ ಮೊದಲನೇ ಸತಿ ಸೋತಿದ್ವಿ, ತೊಂದರೆ ಇಲ್ಲ. ಈ ಸೀಸನ್ ನಾವು ಗೆಲ್ತೀವಿ. ಈ ಸಲ ಕಪ್ ನಮ್ದೇ. RCB ಟಿಕೆಟ್ ಮ್ಯಾಚ್ಗಳೇ ತುಂಬ ಕಾಸ್ಟ್ಲಿ. ದಯವಿಟ್ಟು ಬೆಂಗಳೂರಲ್ಲಿರೋ ಕ್ರೇಜ್ ಇನ್ನು ಯಾರಿಗೂ ಇಲ್ಲ. ಟಿಕೆಟ್ಸ್ ಕಾಸ್ಟ್ನ ಕಮ್ಮಿ ಮಾಡೋಕೆ ಹೇಳಿ ಪ್ಲೀಸ್. ಟಿಕೆಟ್ಸ್ ನೀವು ಆನ್ಲೈನ್ ನೋಡಿ, ಇಲ್ಲಿ ಕೊಡೋದು ನೋಡಿ, ಮಿನಿಮಮ್ ಇಸ್ 3000 rupees ನಿಮಗೆ ಆನ್ಲೈನಲ್ಲಿ ಸಿಗ್ತಾ ಇರೋದು, ಆಯಿತಾ. ಆ್ಯಂಡ್ ಆನ್ಲೈನಲ್ಲಿ ಓಪನ್ ಆಗಿದ್ದು 10 ನಿಮಿಷಕ್ಕೆ ಎಲ್ಲ ಹೋಗ್ಬಿಟ್ಟು ಬರೀ 25,000 ಮಾತ್ರ ಉಳಿಯುತ್ತೆ ಟಿಕೆಟ್ಸು. ದಯವಿಟ್ಟು ಎಲ್ಲರೂ ನೋಡಬೇಕಂದ್ರೆ ಕಮ್ಮಿ ಮಾಡಿ. ಥ್ಯಾಂಕ್ ಯು. ನಮಗೆಲ್ಲ 6500 ಆಗಿದೆ ಟಿಕೆಟು. ಅದೇ ಅವ್ರು ಹೇಳಿದ್ದು, ಮೇಡಮ್ ಹೇಳಿದ್ದು ಕರೆಕ್ಟು. ಸ್ವಲ್ಪ ಕಮ್ಮಿ ಮಾಡಿದ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್. ಬೆಂಗಳೂರಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಬಿದ್ದರೆ ಕಷ್ಟ. ನಮ್ಮ WPL ಆಯ್ತಲ್ಲ, ನಮ್ಮ ಲೇಡೀಸು 4 ಮ್ಯಾಚು ಬೆಂಗಳೂರಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಬಿದ್ದು ಇವತ್ತು ಸೋಲಕ್ಕೆ ಕಾರಣ ಆಯಿತು. ಬಟ್ ಬೆಂಗಳೂರು ಪಿಚ್ ಈಸ್ ಸೆಕೆಂಡ್ ಬ್ಯಾಟಿಂಗ್ ವಿನ್. ಇದ್ರ ಹಿಸ್ಟ್ರಿ ನೋಡಿದರೆ ಸೆಕೆಂಡ್ ಬ್ಯಾಟಿಂಗ್ಗೆ ವಿನ್ ಆಗಿರೋದು ಜಾಸ್ತಿ. ಬಟ್ ಕಷ್ಟ. ನಮ್ಮದು ಇದೆ, ಟೀಮ್ ಇದೆ. ಈ ಸಾರಿ ಟೀಮ್ ಚೆನ್ನಾಗಿದೆ. ಓಲ್ಡ್ ಪ್ಲೇಯರ್ಸ್ ಇಲ್ಲ, ಓನ್ಲಿ 3 ಮೆಂಬರ್ಸ್ ಓಲ್ಡ್ ಪ್ಲೇಯರ್ಸ್. ನ್ಯೂ ಪ್ಲೇಯರ್ಸ್ ಒಳ್ಳೆ ಆಟಗಾರಿದ್ದಾರೆ. ಏನು ಟೆನ್ಷನ್ ಮಾಡೋದು ಬೇಕಾಗಿಲ್ಲ. ಆರಾಮಾಗಿ ಈ ಸಾರಿ ಕಪ್ಪಂತೂ ಹೊಡಿತಾರೆ ಅನ್ನೋ ಭರವಸೆ ಇಷ್ಟು ವರ್ಷ ಇರಲಿಲ್ಲ. ಈ ವರ್ಷ ಹೊಡಿತಾರೆ ಅನ್ನೋ ಭರವಸೆ ಇದೆ. ಯಂಗ್ ಪ್ಲೇಯರ್ಸ್ ಅವ್ರಿಗೆ ಒಳ್ಳೆ ಅವಕಾಶ ಸಿಗಲಿ, RCB ವಿನ್ ಆಗಲಿ, ಈ ಸಾರಿ ಕಪ್ ಬರಲಿ. ಬೇಜಾರಾಗೋ ವಿಷಯ ಏನಂತಂದರೆ ಟಿಕೆಟ್ ಸಿಗಂಗಿಲ್ಲ RCB ಫ್ಯಾನ್ಸ್ಗೆ. ಅದೇ ದೊಡ್ಡ ಬೇಜಾರು. ಫಸ್ಟು ಟಿಕೆಟನ್ನು ನೀವು ಆನ್ಲೈನಲ್ಲಿ ಪಕ್ಕಾ ಮಾಡಿ ನೀವು ಅಭಿಮಾನಿಗಳನ್ನ ಕಳ್ಕೊತಾ ಇದ್ದೀರಿ. ಅದನ್ನು ಮಾಡಬೇಡಿ. ಫಸ್ಟು ಟಿಕೆಟನ್ನು ಎಲ್ಲನೂ ಆನ್ಲೈನ್ ಬಿಡಿ. ಬೇರೆ ಫ್ರಾಂಚೈಸಿಗಳು ಹೆಂಗೆ ಬಿಡ್ತಾ ಇದ್ದಾರೆ ಆ ಥರ ಆನ್ಲೈನ್ ಬಿಡಿ ಫಸ್ಟ್. ಪರವಾಗಿಲ್ಲ ಸರ್, ಏನೆಲ್ಲ ಗೆಲ್ಬೇಕನ್ನೋದಿಲ್ಲ. ಈ ಮ್ಯಾಚ್ ದೇವರಿಗೆ ಅಷ್ಟೇ. ಇಲ್ಲ ಹುಲಿ ಒಂದು ಹೆಜ್ಜೆ ಹಿಂದಕ್ಕೆ ಹೋದ್ರೆ ಎಗರಕ್ಕೆ ಅಷ್ಟೇ. ಸೋತಿಲ್ಲ ನಾವೇನು. ಮ್ಯಾಚು ಫಸ್ಟ್ 2 ಮ್ಯಾಚಸ್ಸು ಸೇಮ್ ಬ್ಯಾಂಗ್ಳೂರು ಹೆಂಗೆ ಆಡ್ತಾರೆ ಹಂಗೆ ಆಡಿದ್ರು. ಮತ್ತು ಸೇಮ್ ಸ್ಟೋರಿ 3ನೇ ಮ್ಯಾಚಿಂದ ಸ್ಟಾರ್ಟ್ ಆಯಿತು. ಬೈಸಿಕಲ್ ಸ್ಟ್ಯಾಂಡ್ ಬೀಳೋ ಥರ ಹಾಗೆ ಆಗ್ತಾ ಇದೆ. ಇದು ಡಿಸಪಾಯಿಂಟಿಂಗ್ ಆಯಿತು. ಇದು ಫಸ್ಟು ಬೆಂಗಳೂರು ಮ್ಯಾಚು ಹೋಮ್ ಗ್ರೌಂಡ್ ಆಗಿತ್ತು. ತುಂಬ ಕ್ರೇಜಿಯಾಗಿ ಬಂದ್ವಿ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು. ತುಂಬ ಡಿಸಪಾಯಿಂಟಿಂಗ್, ಸ್ವಲ್ಪ ಕೂಡ ಫೈಟ್ ಇರಲಿಲ್ಲ. ವೆರಿ ಡಿಸಪಾಯಿಂಟಿಂಗ್ ಮ್ಯಾಚ್. ಯಾಕಂದರೆ ಟಾಪ್ ಆರ್ಡ್ರಲ್ಲಿ ಯಾರೂ ಬ್ಯಾಟಿಂಗ್ ಆಡಲಿಲ್ಲ. ದಟ್ ಈಸ್ ದ ರೀಸನ್ ಮ್ಯಾಚು ಕೊಲಾಪ್ಸ್ ಆಯ್ತಿದ್ದು. ನಾವು ಇನ್ನೂ 6-5 hours ಇರಬೇಕಾದ್ರೆ ಆಚೆ ಬಂದ್ಬಿಟ್ವಿ. ಥ್ಯಾಂಕ್ ಯು. ಹೌದು, ಇದು ಯಾಕಂದರೆ ಇದು ಮ್ಯಾಚ್ಗಿಂತ ಜಾಸ್ತಿ ಕಮರ್ಷಿಯಲ್ ಥರ ಆಗಿಬಿಟ್ಟಿದೆ. ಇದು ಈ ಕ್ರೇಜಿ ಫ್ಯಾನ್ಸು ಇರೋದ್ರಿಂದ ಎಷ್ಟು ಮಾಡಿದ್ರೂ ಮ್ಯಾಚ್ ನೋಡೋದಕ್ಕೆ ಜನ ಬರ್ತಾನೆ ಇದ್ದಾರೆ. ಆ ಕಾರಣದಿಂದ ಪ್ರೈಸ್ ಎಷ್ಟೇ ಮಾಡಿದ್ರೂ
ಜನ ಬರೋದು ಬಿಟ್ಟಿಲ್ಲ, ಮ್ಯಾಚ್ ನೋಡೋದು ಬಿಟ್ಟಿಲ್ಲ. RCB ಅವ್ರದ್ದು ಏನು ಇದೇ ಟ್ರೆಂಡು ಅದೇ ಫಾಲೋ ಮಾಡ್ತಾ ಇದ್ದಾರೆ ಅವರು. ಈ ಸಲ ಕಪ್ಪು ನಮ್ಮದೇ ಅಂತ ಹೇಳ್ತಾರೆ ನೋಡಿ, ಅದು ಸುಮ್ಮನೆ ಹಾಗೆ ಆಗೋಯ್ತು. RCB ವಿಲ್ ನೆವರ್ ವಿನ್ ಅಂತ ನನಗೆ ಫೀಲ್ ಆಗ್ತಾ ಇದೆ. ಥ್ಯಾಂಕ್ ಯು. ಮ್ಯಾಚು ಚೆನ್ನಾಗಿರಲಿಲ್ಲ, ಇಂಟ್ರೆಸ್ಟಿಂಗ್ ಇರಲಿಲ್ಲ. ನಾವು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ, ಬಟ್ ವೆರಿ ವರ್ಸ್ಟ್ ಪರ್ಫಾರ್ಮೆನ್ಸು. ಗುಜರಾತ್ ಟೈಟನ್ಸ್ ಅವರು ಸಿಂಗಲ್ ಬಾಲಿಗೆ ಈಸಿಯಾಗಿ ರನ್ಸ್ ಹೊಡೆದ್ರು. ಬಟ್ ನಮ್ಮ RCB ನಾವು ಏನು ಎಕ್ಸ್ಪೆಕ್ಟೇಷನ್ ಇಡ್ತಾ ಇದ್ದೀವಿ, ಬಟ್ ಅವ್ರ ಎಕ್ಸ್ಪೆಕ್ಟೇಷನ್ ಯಾವಾಗಲೂ ಹಾಳು ಮಾಡ್ತಾ ಇದ್ದಾರೆ. ಬೆಟರ್ ಅವರು ಸ್ವಲ್ಪ ನಮ್ಮ ಎಕ್ಸ್ಪೆಕ್ಟೇಷನ್ಸಿಗೆ, ಫ್ಯಾನ್ಸ್ ಎಕ್ಸ್ಪೆಕ್ಟೇಷನ್ಸಿಗೆ ಸ್ವಲ್ಪ ಚೆನ್ನಾಗಿ ಆಡಿದ್ರೆ ಬೆಟರ್ ಇರುತ್ತೆ. ಹ್ಯೂಜ್ ಎಕ್ಸ್ಪೆಕ್ಟೇಷನ್ ಇದೆ, 18 ಇಯರ್ಸಿಂದ ಕಾಯ್ತಾ ಇದ್ದೀವಿ, ಒಂದು ಸತಿನಾರ ಗೆಲ್ಲಿ ಅಂತ. ಇಟ್ಸ್ ಲೈಕ್ ಏನೋ ಅರ್ಥನೇ ಆಗ್ತಿಲ್ಲ, ತುಂಬ ಡಿಸಪಾಯಿಂಟ್ ಆಗಿದ್ದೀವಿ. ವೆರಿ ವೆರಿ ಬ್ಯಾಡ್. ಗಾಡ್ಸ್ ಗ್ರೇಸ್, ಫಸ್ಟ್ ಮ್ಯಾಚ್ ಫಾರ್ ಗಾಡ್, ವಿಲ್ ಕಮ್ ಬ್ಯಾಕ್. ಬ್ಯಾಟಿಂಗಲ್ಲಿ ಸ್ವಲ್ಪ ಎಡಗಿದ್ರು, ಬಟ್ ಸಿರಾಜ್ ಬೌಲಿಂಗು ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಚೆನ್ನಾಗಿ ಆಡಿದ್ರು ಸಿರಾಜ್ ಅವರು. ಬಟ್ ಅದೇ CSK ಮೇಲೆ ಲಾಸ್ಟ್ ಮ್ಯಾಚ್ ಗೆದ್ದಿರೋದ್ರಿಂದ ಅದೇ ಖುಷಿ ಮೇಲೆ ಹೋಗ್ತಾ ಇದ್ದೀವಿ. ಯಾಕಂದರೆ ಈ ಸಲ ಬೌಲಿಂಗಲ್ಲಿ ಬ್ಯಾಟಿಂಗಲ್ಲಿ ಯಾವ ಥರ ಇತ್ತು, ಎಲ್ಲಿ ಪ್ರೆಸ್ ಬ್ಯಾಟಿಂಗು ಚೆನ್ನಾಗಿತ್ತು, ಬಟ್ ಬೌಲಿಂಗ್ಗೆ ಸ್ವಲ್ಪ ಇನ್ನೂ ಅನ್ಕೊಂಡಿರೋ ರೀತಿ ಆಗಿಲ್ಲ. ನಿರಾಸೆ ಏನಿಲ್ಲ, ಟಿಕೆಟ್ ಇನ್ನೂ ಪ್ರೈಸ್ ಜಾಸ್ತಿ ಆದ್ರೂ RCBನ ಯಾವತ್ತು ಅಭಿಮಾನಿಗಳು ಬಿಟ್ಕೊಡಲ್ಲ. ಬಟ್ ಏನಂದ್ರೆ ನೆಕ್ಸ್ಟ್ ಮ್ಯಾಚ್ ಗೆದ್ದೇ ಗೆಲ್ತೀವಿ, RCB ಅಭಿಮಾನಿಗೆ ಇನ್ನೂ ಹುರಿದುಂಬಿಸ್ತೀವಿ. ಲಾಸ್ಟ್ CSK ಮೇಲೆ ಗೆದ್ದಿದ್ದೀವಿ, ಜೈ RCB. ಸರ್ ಆಯ್ತಾರೆ ಸರ್, ಏನೂ ಇಲ್ಲ, ಮ್ಯಾಚ್ ಹೋಗಿದೆ ಅಷ್ಟೇ. ಟೀಮ್ ಚೆನ್ನಾಗಿದೆ, ಚೆನ್ನಾಗಿ ಆಡ್ತಾ ಇದ್ದಾರೆ, ಮ್ಯಾಚ್ ಗೆಲ್ತಾರೆ. ಸೂಪರ್ ಆಗಿದೆ ಮ್ಯಾಚಸ್. ಸೋಲೋದೊಂದು ಮ್ಯಾಟ್ರೇ ಅಲ್ಲ, ನೆಕ್ಸ್ಟ್ ಮುಂಬೈಲಿ ಇದೆ, ಅಲ್ಲಿ ಹೊಡ್ಕೊಂಡು ಮತ್ತೆ ಇಲ್ಲಿಗೆ ಬರ್ತೀವಿ. ತುಂಬ ಚೆನ್ನಾಗಿತ್ತು. ಏನಂದರೆ ಬ್ಯಾಟಿಂಗ್ ಫಾರ್ಮೆಟ್ ಒಂಚೂರು ಅನಿಸ್ತು. ವಿರಾಟ್ ಕೊಹ್ಲಿ ಆಡಬೇಕಿತ್ತು ಹೋಮ್ ಗ್ರೌಂಡ್ ಅಲ್ವಾ, ಸೊ ಅಷ್ಟೇ. 2 ಮ್ಯಾಚ್ ಗೆದ್ದಿದ್ದಾರೆ, ಒಂದೇ ಅಲ್ವಾ, ಸೊ ಒಂದು ಸೋತ್ರ ಏನು ಪ್ರಾಬ್ಲಮ್ ಇಲ್ಲ. ತುಂಬ ಮ್ಯಾಚಸ್ ಗೆದ್ದಿದೆ, ಮತ್ತೆ ವಾಪಸ್ ಬರ್ತೀವಿ, ಹೊಡಿತೀವಿ, ಗೆಲ್ತೀವಿ. ಸೊ ಏನು ಒಂದು ಮ್ಯಾಚ್ ಸೋತ್ರ ಏನು ಹೆಚ್ಚು ಕಮ್ಮಿ ಆಗಲ್ಲ. ಸೊ ನಮ್ಮ ಅಪ್ಪು ಹೇಳಿಲ್ವಾ, 8 ಸಲ ಸೋತ್ರ RCB, 10 ಸಲ ಸೋತ್ರ RCB, ಜೈ RCB. ಎಲ್ಲ ಸೋತ್ ಸುಣ್ಣ ಹೋಯ್ತು. We're big RCB fans. We are fine to lose, but we'll come back strong. ಚೆನ್ನಾಗಿತ್ತು ಮ್ಯಾಚು, ಭಾಳ ಬೇಜಾರಾಯಿತು. ಮ್ಯಾಚ್ ಸೋಲೋ ಒಂದು ಸ್ಥಿತಿಯಲ್ಲಿದೆ. ವಿನ್ ಆಗ್ತಾರೆ ಈ ಸೀಸನ್, ಮಾತ್ರ ಖಂಡಿತ ವಿನ್ ಆಗ್ತಾರೆ. ಈ ಸಲ ಕಪ್ ನಮ್ಮದೇ. ನಕ್ಕನ್ಲೇ ಈ ಸಲ ಕಪ್ ನಮ್ದೇಲೆ. Better luck next time RCB. Come on RCB. Come on RCB. Better luck next time. ಈ ಸಲ ಕಪ್ ನಮ್ದೇ. Nice match, but disappointing. That's okay. One match to lose, so that they'll correct their mistakes. Continuously winning all the matches will definitely result in overconfidence. So let them learn. Same team should do good. That's okay. We'll see, because they have come back from 2 spinning tracks and 1 batting track. Maybe they failed in the power play this time. Virat Kohli and Salt, I think next match they have to build a better partnership for the opening wicket. Match, it was good, but it was if RCB has won, it was better. Better luck next time. ಈ ಸೀಸನ್ ಕಪ್ ನಮ್ದೇ. ಈ ಸೀಸನ್ ಟೀಮ್ ಚೆನ್ನಾಗಿದೆ, ಬೇರೆ ಸೀಸನ್ ಕಂಪೇರ್ ಮಾಡಿದ್ರೆ ಪಕ್ಕ ಗೆಲ್ತಾರೆ, ಚಾನ್ಸಸ್ ತುಂಬಾ ಇದೆ. ಕೇಳ್ಕೊಳ್ಳಿ ಹುಡುಗರನ್ನ. ಮುಂಬೈ ಇಂಡಿಯನ್ಸ್ ಫ್ಯಾನು, ಆದ್ರೆ RCB ಬಂದಿದ್ದೀನಿ, ಗೊತ್ತಿಲ್ಲ ಯಾಕಂತ. ಈ ಸಲ ಕಪ್ ನಮ್ದೇ, ಏನ್ ಬೇಕಾರಾಗ್ಲಿ. ಈ ಸತಿ ಮ್ಯಾಚ್ ಸೋತಿರ್ಬೋದು, ಬಟ್ ನೆಕ್ಸ್ಟ್ ಮ್ಯಾಚ್ ಅಂತೂ ನಮ್ದೇನೆ, ಗ್ಯಾರಂಟಿ, ಶೋರ್, 100%. ನೆಕ್ಸ್ಟ್ ಟೈಮ್ ನಾವೇ ಗೆಲ್ಲೋದು, 100%. ನೆಕ್ಸ್ಟ್ ಟೈಮ್ ನಾವೇ ಗೆಲ್ಲೋದು. We love Virat. We expect him to do well next time. Please do well, Virat. ಲಾಸ್ಟ್ 2 ಮ್ಯಾಚ್ ವಿನ್ ಆಗಿದ್ರು, ಚೆನ್ನೈ ಮೇಲೆ ವಿನ್ ಆಗಿದ್ರು, ಅವಾಗ ಹೇಗಿತ್ತು ಮ್ಯಾಮ್? Superb. Virat should play like that. Virat should always play like that. MS Dhoni is the best. MS Dhoni is the best. Virat. Namuru, Bengaluru. Bengaluru ke cups illa. Yes, RCB will take the cup. ಈ ಸಲ ಕಪ್ ನಮ್ದೇ. ಈ ಸಲ ಕಪ್ CSK. Support for the RCB. Virat Kohli is the best. We are looking forward for the next match with a good run. ವಿನ್ ಆಗ್ತಾರೆ, ಚೆನ್ನಾಗಿ ಆಡಿದ್ರೆ ವಿನ್ ಆಗ್ತಾರೆ. ಇವತ್ತು ಫಾಲ್ಟ್ ಏನಾಯ್ತು ಅಂದರೆ ಸ್ಕೋರ್ಸ್ ಕಮ್ಮಿ ಬಂತು, ಮತ್ತು ಬಾಲಿಂಗಲ್ಲಿ ಸರಿಗೆ ಹಾಕ್ಲಿಲ್ಲ, ಮತ್ತು ಅದು ಸೊ ಡಿಫೆಂಡ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಚೆನ್ನಾಗಿ ಆಡಿದರೆ, ಬೆಟರಾಗಿ ಆಡಿದರೆ ಡಿಫೆಂಡ್ ಮಾಡ್ಬೋದಿತ್ತು. ಸ್ವಲ್ಪ ಸ್ಕ್ವಾಡ್ ಚೇಂಜ್ ಮಾಡಬೇಕು. ಪೇಸರ್ಸು ಪೇಸ್ ಬರ್ತಿದೆ, ಭುವಿ ಚೆನ್ನಾಗಿ ಆಗ್ತಿದ್ದಾರೆ, ಆದರೆ ಅವ್ರದ್ದು ಅಷ್ಟು ಪೇಸ್ ಬರ್ತಿಲ್ಲ ಮುಂಚೆ ಕಂಪೇರ್ ಮಾಡಿದ್ರೆ. ಸೊ ಸ್ವಲ್ಪ RCB ಸೋತರು,
ಪವರ್ ಪ್ಲೇಯಲ್ಲೇ 3-4 ವಿಕೆಟ್ ಬಿದ್ದುಬಿಡ್ತು. ಸಿರಾಜ್ನ ಬಿಡಬಾರ್ದಿತ್ತು, 10 ಕೋಟಿಗೆ ಉಳಿಸ್ಕೋಬೋದಾಗಿತ್ತು ಅಲ್ವೇನೋ? ನೋ ಇಟ್ ವಾಸ್ ಎ ಗುಡ್ ಗೇಮ್. ಸ್ವಲ್ಪ ಬ್ಯಾಟಿಂಗ್ ಇವತ್ತು ಇಟ್ಸ್ ಜಸ್ಟ್ ಅ ಬ್ಯಾಡ್ ಡೇ ಅಷ್ಟೇ. 3-4 ವಿಕೆಟ್ ಬಿದ್ದುಬಿಡ್ತು ಅಷ್ಟೇ, ಇಲ್ಲಾಂದರೆ ಇಟ್ ವಾಸ್ ಆಲ್ ಗುಡ್. ನೋಡೋಣ, ಇನ್ನೂ 200 ಹೊಡಿಬೇಕಿತ್ತು. ಅನ್ನೊಂದು ಮ್ಯಾಚ್ ಇದೆ. ಇನ್ನೊಂದು 2-3 ವಿಕೆಟ್ ಬಂದಿದ್ರೆ ನಮ್ಮದೇ ಮ್ಯಾಚು. RCB is losing the match today, but still we have hope. This year is Sala Cup namade, and we are a die-hard fan of RCB. We have purchased a ticket at very high cost, but still no matter whether they are winning or lose, we will love RCB. It was good. It was a good match. GT played well. I came early only, but I don't know what the result is. I think GT has won the game. Let's see. It was a good game actually. ತುಂಬಾ ಗಟ್ಟಿ ಆಯ್ತು. ಯಾಕೆ RCB ಗೆದ್ದೇ ಇಲ್ಲ ಫಸ್ಟ್. ಅದೇ 2 ಮ್ಯಾಚ್ ವಿನ್ ಆಗಿದ್ರ, CSK ಮೇಲೆ ವಿನ್ ಆಗಿದ್ರಲ್ವಾ? ಅದು ಬೇರೆ ಇದು ಬೇರೆ ಅಂಕಲ್. ಹೋಮ್ ಟೌನ್ ಅಲ್ಲಿ ಸೋತೋಗ್ಬಿಟ್ಟು. ಈ ಸಲ ವಿನ್ ಆಗ್ತಾರಾ ಸೀಸನ್? ಈ ಸಲ ವಿನ್ ಆಯ್ತಾರೆ, ಈ ಸಲ ವಿನ್ ಆಗಿಲ್ಲ, ನೆಕ್ಸ್ಟ್ ಸಲ ವಿನ್ ಆಯ್ತಾರೆ. Yeah, it's good, but we win some, we lose some. Still RCB, and the ultimate prize is yet. ಈ ಸೀಸನ್ ವಿನ್ ಆಗ್ತಾರಾ ಬ್ರೋ? Yeah, I guess we can win, but yeah, some flaws are there. I think the management will take care of that. ಗೆಲ್ಬೇಕಿತ್ತು, ಸೋತೋಗಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ಗೆಲ್ತಾರೆ. ಈ ಸಲ ಕಪ್ ವಿನ್ ಆಗ್ತಾರಾ? ಈ ಸಲ ಕಪ್ ನಮ್ದೇ. ಸೋತ್ರು ಗೆದ್ರು RCBನೇ, RCB ಫಾರ್ ಎವರ್. ಬೇಜಾರಾಯ್ತು. ಅದೇ ಈ ಫುಲ್ ಜೋಶ್ ಅಲ್ಲಿ ಈ ಸೀಸನ್ ವಿನ್ ಆಗ್ತಾರಾ ಅಂತ? ಹಾ, ಪಕ್ಕಾ ಗೆಲ್ತಾರೆ. ಎಕ್ಸ್ಪೆಕ್ಟೇಷನ್ಸ್ ಪ್ರತಿ ಸೀಸನ್ ಇರುತ್ತೆ, ಬಟ್ ಈ ಸತಿ ಗೆಲ್ತಾರೆ, ಪಕ್ಕಾ ಗೆಲ್ತಾರೆ. It was a great experience. I would like to go once again. Okay, RCB has lost the match, right? I don't care. ಈ ಸಲ ಕಪ್ ನಮ್ದೇ. ಸೂಪರ್ ಆಗಿತ್ತು ಬ್ರೋ, ನೆಕ್ಸ್ಟ್ ಟೈಮ್ ಗೆಲ್ತೀವಿ. ಯಾವತ್ತಿದ್ರು RCB. It was good. So expecting RCB will win this season. Will win. RCB has to win. ಈ ಸಲ ಕಪ್ ನಮ್ಮದೇ. ಈ ಸಲ ಕಪ್ ನಮ್ದೇ. Expecting whether they will win this season. They will. Yes, they will. Disappointing as usual. So expecting RCB will win this season. Absolutely not. ಬ್ಯಾಟಿಂಗ್ ಫಸ್ಟ್ ಸಿಕ್ಕಿದ್ರೆ ಇನ್ನೂ ಸೆಕೆಂಡ್ ಬ್ಯಾಟಿಂಗ್ ಸಿಕ್ಕಿದ್ರೆ ಇನ್ನೂ ಚೇಂಜ್ ಮಾಡಿ ಒಳ್ಳೆ ರನ್ಸಿಂದ ಗೆಲ್ಬೋದಿತ್ತು. ಬ್ಯಾಟಿಂಗ್ ಫಸ್ಟ್ ಬಂತು, ಹೊಸ ಪಿಚ್ ಇತ್ತು, ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕಿತ್ತು ಅವ್ರಿಗೆ ಬೆಂಗಳೂರಿಗೂ. ಇರಲಿ, ಈ ಸಲ ಹೋಯ್ತು, ನೆಕ್ಸ್ಟ್ ಟೈಮ್ ನಮ್ಮದೇ ಮುಂಬೈ ಮೇಲೆ ನಾವೇ ಗೆಲ್ಲೋದು. Get disappointed more. One more loss and I will not support RCB. How was the match, ma'am? Not fun at all. We could have done better. How was the match, bro? Yeah, the expectation was more, but still it's okay. Like we have won already 2 matches, so fine. It was good. So expectation is this season win ಆಗ್ತಾರೆ? Yeah, I think we are short of a bowler against still. So when someone is getting hit, we need to change a bowler that we don't have still. So last 2 matches they won. Yeah. They lost this match. Yeah, but that happens. But still we managed to come back after a batting collapse. So that's a good sign. So we will wait, no problem. We are waiting for 18 years. What's the problem in waiting for a next match? That will happen, that will come. Awesome, mind blowing. So you were expecting whether they will win this season? No, I was expecting this only. There are many other matches coming in, so hope for the best. I mean, starting partnership should be great. That is what we feel. Whether they will win this season, bro? This season, yeah, we are hoping for that. Every season, that's the hope. Let's see. Let's hope for the best. Yeah. Match, ma'am? So expecting RCB will win this season? Yeah, definitely. Every day we are expecting RCB to win. ಬ್ರೋ, ವಿಪರೀತ ಬೇಜಾರಾಯಿತು. ಬೌಲಿಂಗ್ ಲೈನಪ್ಪು ಅಷ್ಟಾಗಿ ಪರ್ಫಾರ್ಮ್ ಮಾಡಲಿಲ್ಲ. ಇನಿಷಿಯಲ್ ಆಗಿ ವಿಕೆಟ್ಸ್ ಹೋಗಿದ್ದೆ ದೊಡ್ಡ ಹೊಡ್ತಾರೆ ಬ್ರೋ. Expectation is RCB win ಆಗ್ತಾರೆ ಅಂತ ಈ season? ಆಗುತ್ತೆ ಬ್ರೋ, ಆಗುತ್ತೆ. ಬಟ್ ಬ್ಯಾಟಿಂಗ್ ಒಂಚೂರು ಪಿಕಪ್ ಆಗಬೇಕು ವಿತ್ ಬೌಲಿಂಗ್. ಸರಿಯಾಗಿ ಆಡಿಲ್ಲ ಮ್ಯಾಚ್. ಒಂಥರ ಪ್ರಾಕ್ಟೀಸ್ ಮ್ಯಾಚ್ ಥರ ಆಡ್ಬೇಕು. ಲಾಸ್ಟ್ 2 ಮ್ಯಾಚ್ ವಿನ್ ಆದ್ರು ಚೆನ್ನೈ ಮೇಲೆ. ಇವಾಗ ಸೋತೋಗಿದ್ದಾರೆ. ಈ ಸೀಸನ್ ವಿನ್ ಆಗ್ತಾರಾ? ಖಂಡಿತ ವಿನ್ ಆಗ್ತಾರೆ, ನಂಬಿಕೆ ಇದೆ. ಬಟ್ ಇವತ್ತೇನೋ ಸ್ವಲ್ಪ ಬೇಜಾರಾಯಿತು. ಎಂಟೈರ್ ಟೀಮು ಸ್ವಲ್ಪ ಅಷ್ಟು ಎಫರ್ಟ್ ಕೊಟ್ಟು ಆಡಿಲ್ಲ. RCB ಯಾವತ್ತೂ ಇಲ್ಲಿ ಇರ್ತಾರೆ ಬ್ರೋ, ಯಾವತ್ತೂ ಇಲ್ಲಿ ಇರ್ತಾರೆ RCB. ಸೋತ್ರು ಗೆದ್ರು ಒಂದೇ, ಜೈ RCB. ಇವತ್ತು ಫಸ್ಟ್ ಹೋಮ್ ಮ್ಯಾಚ್ ಇತ್ತು, ಅದು ದೇವ್ರಿಗೆ ಕೊಟ್ಟಿದ್ದೀವಿ. ನೆಕ್ಸ್ಟ್ ಮ್ಯಾಚ್ ಇಂದ ಕಮ್ ಬ್ಯಾಕ್ ಮಾಡ್ತೀವಿ. ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗರ್. ವೇಟ್ ಫಾರ್ ದ ಪರ್ಫಾರ್ಮೆನ್ಸ್ ಅಗೇನ್ಸ್ಟ್ MI. ಜೈ RCB. ಮ್ಯಾಚ್ ಚೆನ್ನಾಗಿತ್ತು, ಒಳ್ಳೆ ಎಫರ್ಟ್ ಹಾಕಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಸೋತಿದ್ದಾರೆ. ಸೋಲು ಗೆಲುವು ಕಾಮನ್. ಯಾವತ್ತಿದ್ರು ನಾವು RCB ಸಪೋರ್ಟರೇ. ಥ್ಯಾಂಕ್ ಯು.
It was good, but Kohli did not perform. That was so disappointing. I think. Definitely, we have a chance, but we don't have any mystery spinners. That is a big disadvantage. Maybe Suraj Sharma should have played today, but let's see. Next match we have anyways a chance. Let's see. We are very disappointed with the performance by the RCB. The batsmen were not very. They were not played well. First inning. That was good, but first innings was a very disappointment with the batsmen. Bowlers played well. They tried hard, but runs were not on the board. So that's what. But better luck next time. We'll see. ಬ್ರೋ ಮ್ಯಾಚ್ ಸೂಪರ್ ಅಲ್ಟಿಮೇಟ್ ಆಗಿತ್ತು ಬ್ರೋ. ನಾವು ಟಿವಿಗಳು ಹೊಡೆದಾಕಲ್ಲ ಬ್ರೋ. ನಾವು 17 ವರ್ಷದಿಂದ ಆಡ್ಕೊಂಡ್ಬರ್ತಿರೋದು, 17 ವರ್ಷ ನೋಡ್ಕೊಂಬರ್ತಿರೋದು. ಒಂದು ಮ್ಯಾಚ್ ಎಲ್ಲ ನಮ್ಗೆ ಮ್ಯಾಟ್ರೇ ಅಲ್ಲ. ತಲೆ ಕೆಡ್ಸ್ಕೊಂಬೇಡ್ರಿ, ಆರಾಮಾಗಿ ನೋಡಿ, ಧೈರ್ಯವಾಗಿ ನೋಡಿ. ಕಪ್ ನಮ್ಮದೇ ಈ ಸಲ. 18 ವರ್ಷ ಕಪ್ ನಮ್ಮದೇ. 3ನೇ ಮ್ಯಾಚ್ ಸುಮ್ಮನೆ ದೇವ್ರಿಗೊಂದಿರಲಿ ಅಂತ ಈ ಸಲ ಕೊಟ್ಟಿದ್ದಿಲ್ವಲ್ಲ, 3ನೇ ಮ್ಯಾಚ್ ದೇವ್ರಿಗೆ ಕೊಟ್ಬಿಟ್ಟಿದ್ದೀವಿ ಈ ಸಲ ಅಷ್ಟೇ. ಆಮೇಲೆ ಉರ್ಕೊಬಿಟ್ಟಿದ್ರು, ದೃಷ್ಟಿ ಆಗ್ಬಿಡುತ್ತೆ ಪಾಪ ಟೀಮ್ಗೆ. ಹೋಗ್ಲಿ ಪಾಪ ಅಂತ ಏನೋ ಒಂದು ಕೂತ್ಕೊಂಡು BP ಶುಗರ್ ಟ್ಯಾಬ್ಲೆಟ್ ತಗೊಳ್ತಾ ಇದ್ರು. ಅವ್ರಿಗೂ ಸ್ವಲ್ಪ ಟ್ಯಾಬ್ಲೆಟ್ ಡೋಸೇಜ್ ಕಡಿಮೆ ಮಾಡಬೇಕಲ್ವಾ? ಅವ್ರಿಗೂ ಇದು ಇರೋದು ಅವ್ರು ಇದಕ್ಕೆ ಮನಸ್ಸಿಗೆ ಸ್ವಲ್ಪ ನೋವಾಗಿ ಆಗಬಾರ್ದು ಅಂತ, ಆರಾಮಾಗಿರ್ಲಿ, ಆರೋಗ್ಯವಾಗಿರ್ಲಿ ಅಂತ ಈ ಮ್ಯಾಚ್ ಬಿಟ್ಕೊಟ್ಟಿದ್ದೀವಿ. ಎಲ್ಲರೂ ಚೆನ್ನಾಗಿ ಆಡ್ಲಿ ಅಂತ. ಇದು ನಮಗೆ ಬೇಜಾರಾಗ್ತಿರೋದಲ್ಲ, ಪಕ್ಕದ ಮನೆಯವರ ಆರೋಗ್ಯ ವಿಷಯ ಇಟ್ಕೊಂಡು ಅವರು ಆರಾಮಾಗಿರ್ಲಿ, ಅವ್ರು ಟೆನ್ಷನ್ ತಗೊಳ್ಳೋದು ಬೇಡ ಅನ್ಕೊಂಡು ಒಂದು ಮ್ಯಾಚ್ ಬಿಟ್ಕೊಟ್ಟಿದ್ದೀವಿ ಅಷ್ಟೇ. ಬ್ರೋ ಎಕ್ಸ್ಪೆಕ್ಟೇಷನ್ ನೀವು ಇಟ್ಕೊಳ್ಳಿ, ನಾವು ಇಟ್ಕೊಳ್ಳೋಣ. ನಮ್ದೇ ನೈಸ್ ಕಪ್ಪು, ಅದು ಬೇರೆಯವ್ರು ಹೋಪ್ಸ್ ಬಿಡ್ಬೇಕಷ್ಟೇ. ನಮ್ದು ಎಕ್ಸ್ಪೆಕ್ಟೇಷನ್ಸ್ ಇದೆ. 17 ಸೀಸನ್ ಇಂದಾನೆ ಇದೆ, 18 ಸೀಸನ್ ಇರುತ್ತೆ, 26 ಸೀಸನ್ ಬಂದ್ರೂ ಇರುತ್ತೆ. ನಾವು ಬಿಡೋರೆಲ್ಲ ಎಲ್ಲಿ ಲಾಯಲ್ ಬ್ಲಡ್ ಅಲ್ಲಿ ಇದೆ ನಮ್ದು. ಏನೋ ಒಂದ್ ಮ್ಯಾಚ್ ಸೋತ್ರು ಕಂಟಿನ್ಯೂಸ್ ಆಗಿ ಅಂತ ನಾವೇನ್ ಬೇರೆ ಟೀಮ್ ಏನ್ ಚೇಂಜ್ ಮಾಡಲ್ಲ. ಜರ್ಸಿ ತೆಗ್ದು ಬಿಚ್ಚೋ ಟೀಮ್ ಅಲ್ಲ ಬ್ರೋ. ನಮ್ದು ಲಾಯಲ್ ಟೀಮು, ನಾವು ಒಂದೇ ಟೀಮ್ ಸಪೋರ್ಟ್ ಮಾಡೋದು. ಅವರು ಬಂದು ನಮ್ಮ RCB ಅಂತ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಹೆಂಗ್ ಹೇಳ್ಬೇಕು ನೀವೇ ಹೇಳಿ ಅಲ್ವಾ? ಫಾರಿನರ್ಸ್ ಬೇರೆ ಸರ್, ಸಪೋರ್ಟ್ ಏನೇ ಹೇಳಿ ಸೋಲಿ ಗೆಲ್ಲಿ RCBನೇ. Thank you, sir. Match was good, but I think it's sad that we lost, and so I think there are good takeaways because the bowling has to be aggressive at the beginning. So. It's okay. Win and lose is a part of a game. Like, batting was like good. Like Libby played like wonderful innings, but Josh played very good in more innings than him. But it's alright. Let's hope he can come back to Mumbai, the city of dreams, where we can come back from that loss. ಬ್ರೋ ಅಲ್ಟಿಮೇಟ್ ಒಂದ್ಸಲ ಅಲ್ಲ 6 ಸಲ ಅಲ್ಲ 60 ಸಲ ಸೋತ್ರ RCBನೇ. ಈ ಮ್ಯಾಚ್ ಬಿಟ್ಟಿದ್ದೀವಿ, ನೆಕ್ಸ್ಟ್ ಮ್ಯಾಚ್ ಹೊಡಿತೀವಿ, ತಿಂತೀವಿ ಅವ್ರಿಗೆ. ಆದಷ್ಟು ಸೂಪರ್, ಹೈಲೈಟ್, ಮೈಂಡ್ ಬ್ಲೋಯಿಂಗ್, ಅದಂತೂ ಮಾತೇ ಇಲ್ಲ. ಅದಂತೂ ಇನ್ನೊಂದು ಮಾತೇ ಇಲ್ಲ ಅವ್ರದ್ದು. ಇದು ಬೇಜಾರಿಲ್ಲ. ನೆಕ್ಸ್ಟ್ ಟೈಮ್ ಕೊಡ್ತೀವಿ, ರಿವೆಂಜ್ ಕೊಡ್ತೀವಿ ವಾಪಸ್. ಹಿಂಗೆ ಕೊಡ್ತೀವಿ ವಾಪಸ್ ಅವ್ರಿಗೆ. ಥ್ಯಾಂಕ್ ಯು. ಜೈ RCB. ಯು ನೋ ದ ರಿಸಲ್ಟ್ಸ್ ಬ್ರೋ. ಇಟ್ಸ್ ಓಕೆ. ಫಸ್ಟ್ ಮ್ಯಾಚ್ ಯಾವತ್ತಿದ್ರು ದೇವ್ರಿಗೇನೆ, ಅದೆಲ್ಲರಿಗೂ ಗೊತ್ತಿರುತ್ತೆ. 100% ಬ್ರೋ. 17 ವರ್ಷದಿಂದ ಅದೇ ಇರೋದು, ಈ ವರ್ಷನೂ ಅದೇ ಇರೋದು. 100% ಅದೇ. ಪಕ್ಕ ಹೊಡಿತೀವಿ. ನಂಬರ್ 18 ಸೀಸನ್ ನಮ್ದೇ. Good experience, but still we got to improve a lot. So yeah. Will not jinx it. So expectations are high, but again we'll keep it low. I think match was pretty good. Excited to see Siraj back at Chinnaswamy, even if it's against RCB. I think like the Siraj celebration at the start, like told RCB fans like you made a mistake of not buying him back. So I think Siraj was brilliant. I think they won't win, but I think RCB will come top 4 easily. They won't win.